ಸ್ಪೈಸಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿದೆಲ್ಲ ನೋಡಿ ನಮ್ಮ ದೀಕ್ಷಾ. ಹಾಯ್ ಮಾಡಿ ದೀಕ್ಷಾ. ಫಿನಿಶ್. ಖಾರ ಏನಾದರೂ ಜಾಸ್ತಿ ಆಗಿದ್ರೆ ಏನೇ ಇದು ರೆಡಿ ಆಗಿ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ನಿಮಗೂ ತೋರಿಸೋಣ ಯಾವ ಥರ ನಾನು ಮಾಡ್ತೀನಿ ಅಂತ ಹೇಳಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಯೂಸ್ ಮಾಡ್ತೀನಿ. ನಾನು ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಆಗೋ ಥರ ಯೂಸ್ ಮಾಡ್ಕೋತೀನಿ. ಯಾವುದೇ ಮಸಾಲೆ ಎಲ್ಲ ರುಬ್ಬಿ ಎಲ್ಲ ಏನೂ ಮಾಡಲ್ಲ. ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಬೇಗನೆ ಪಟ್ ಅಂತ ಆಗೋ ಥರ ನಾನು ಮಾಡ್ಕೋತೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಹೆಂಗೆ ಅಂತ. ಚಿಕನ್ನ ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಾಗ ಬಿರಿಯಾನಿಲಿ ಚಿಕನ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಇಲ್ಲಾಂದರೆ ಜಸ್ಟು ಮಸಾಲೆ ಇಲ್ಲದೆ ರಬ್ಬರ್ ಥರ ಸಿಗುತ್ತೆ, ಅದು ನಂಗೆ ಇಷ್ಟ ಆಗಲ್ಲ. ಸೊ ನಾನು ಹಿಂಗೆ ಮಾಡ್ಕೋತೀನಿ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಫಸ್ಟ್ ಕರ್ಡ್ ಹಾಕ್ಕೊಂಡಿದ್ದೀನಿ, ಹಾಗೆ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ, ಖಾರದ ಪುಡಿ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟು ಸ್ಪೈಸಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಗರಂ ಮಸಾಲ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಇದು ಅರಿಶಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಗೀ ಇಟ್ಕೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಡ್ ಮಾಡಿದ್ರೆ. ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ, ಹಾಗೆ ಒಂದು ಹಾಫ್ ಲೆಮನ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟಲ್ಲಿ ಇದನ್ನು ಹಾಕೋದ್ರಿಂದ ನಾವೇನಾದರೂ ತುಂಬ ಖಾರ ಆಗಿದ್ರೆ ಅದು ಕೂಡ ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ. ಹಾಗೆ ಇದು ಈರುಳ್ಳಿ ಇಟ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ, 2 ಚಿಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನೆಗೆ ಖಾರ ತುಂಬಾ ಕಡಿಮೆ ತಿನ್ನೋದು ಎಲ್ಲರೂ. ಸೊ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಖಾರ ತಿನ್ನೋರು ಖಾರ ಹಾಕೋಬೋದು. ಹಾಗೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಷ್ಟೆಲ್ಲನೂ ನಾನು ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಈಗ ನಾನು ಯಾವ ಥರ ಇದನ್ನು ಮಾಡ್ತೀನಿ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ನಿಮಗೂ ತೋರಿಸ್ತೀನಿ ನಾನು ಮಾಡೋದನ್ನ. ಬನ್ನಿ ಮಾಡೋಣ. ಈಗ ನಾನು ಕುಕ್ಕರ್ ಇಟ್ಕೋತಾ ಇದ್ದೀನಿ, ಯಾಕೆಂದರೆ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡಿದ್ರು ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು. ಇದರಲ್ಲಿ ವಾಟರ್ ಇದೆ, ಅದೆಲ್ಲ ಸ್ವಲ್ಪ ಬಾಯ್ಲ್ ಆಗಲಿ, ಎಲ್ಲ ಇದಾಗುತ್ತೆ, ಡ್ರೈ ಆಗುತ್ತೆ. ಏನಂತಂದರೆ ನಮ್ಮ ಮನೇಲಿ ಚಿಕನ್ ಅಂದರೆ ನಮ್ಮೆಲ್ಲರಿಗೂ ತುಂಬ ಇಷ್ಟ. ಒಬ್ಬ ಇದ್ದಾನೆ ಚಿಕನ್ ಅಂದರೆ ಹೇಟ್ ಮಾಡ್ತಾನೆ. ಅವತ್ತಿನ ದಿನ ಅವನು ನಮಗೆ ಮೊಸರನ್ನ ತಿನ್ಕೊಂಡಿರ್ತಾನೆ, ನಾವೆಲ್ಲ ಚಿಕನ್ ತಿಂತಾಯಿದ್ರೆ. ಅವನು ಯಾರು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿದೆಲ್ಲ ನೋಡಿ ನಮ್ಮ ದೀಕ್ಷಾ ಪುಟ್ಟಿ. ಹಾಯ್ ಮಾಡು ದೀಕ್ಷಾ. ಸೊ ಫಸ್ಟು ನಾನು ಇಲ್ಲಿ ಗೀ ತಗೊಂಡಿದ್ದೀನಿ, ತುಪ್ಪನ ಹಾಕೋತೀನಿ. ಯಾರಿಗೆ ತುಪ್ಪ ಇಷ್ಟ ಸ್ಟೆಪ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಆಯಿಲ್ ಕೂಡ ಹಾಕೋಬೋದು. ನೆಕ್ಸ್ಟು ನಾನು ಎಲ್ಲ ಸ್ಪೈಸಸ್ಗಳನ್ನ ಫಸ್ಟ್ ಆ್ಯಡ್ ಮಾಡ್ಕೊತೀನಿ. ಇದು ತುಪ್ಪ ನಮ್ಮದು ಕಾದಿದೆ ನೋಡಿ. ಫಸ್ಟು ನಾನು ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಅಯ್ಯೋ ಅದು ಬಿದ್ದೋಗ್ಬಿಡ್ತು. ಇದನ್ನೆಲ್ಲ ಹಾಕೋತೀನಿ, ಒಟ್ಟಿಗೆ ಎಲ್ಲನೂ ಆ್ಯಡ್ ಮಾಡ್ಕೋತೀನಿ. ನಿಧಾನ. ಇದನ್ನು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಹಾಗೆ ನಾನು ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗಲೇ ಹಾಕೊತಾ ಇದ್ದೀನಿ ಒಗ್ಗರಣೆಗೆ. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಈಗ ಇದನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊತೀನಿ. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಬಿಡೋದು ಚೆನ್ನಾಗಿ. ಗರಂ ಮಸಾಲನೂ ಸ್ವಲ್ಪ ಹಾಕೊತೀನಿ. ಸಾಕು.
ಸ್ವಲ್ಪ ಚಿಲ್ಲಿ ಪೌಡರ್ ಲೈಟಾಗೆ, ತುಂಬ ಖಾರ ಬೇಡ ನಮಗೆ, ಸ್ವಲ್ಪ ಹಾಕಿ. ಸೊ ಲೆಮನ್ನ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಆಗಿದೆ. ಈಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 2 ವಿಷಲ್ ಬರ್ಸ್ಕೊಳ್ಳೋಣ. ಎಸ್, ಇಟ್ಸ್ ಫಿನಿಶ್.